ನನ್ನ ಹೆಸರು ರಾಜೇಶ್. ಪ್ರೀತಿಯಿಂದ ಎಲ್ಲರೂ ನನ್ನನ್ನು ರಾಜು ಅಂತ ಕರೆಯುತ್ತಾರೆ. ಸುನೀಲ್ ಅಣ್ಣ ಅವರ ಹೆಸರನ್ನು ನೆನಪಿಸಿಕೊಂಡರೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡುತ್ತದೆ. ಆ ಸಮಯದಲ್ಲಿ ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದ್ದೆ. ಮನೆಯಿಂದ ದೂರ ಇದ್ದ ಕಾರಣ ಸ್ವಲ್ಪ ಒಂಟಿತನ ಕಾಡುತ್ತಿತ್ತು. ಆದರೆ ಸುನೀಲ್ ಅಣ್ಣನಂತಹ ನೆರೆಹೊರೆಯವರು ಸಿಕ್ಕ ಮೇಲೆ ಆ ಒಂಟಿತನ ಎಲ್ಲೋ ಮಾಯವಾಗಿತ್ತು. ಅವರು ಕೇವಲ ಎದುರಿನ ಫ್ಲ್ಯಾಟ್ನಲ್ಲಿ ವಾಸಿಸುತ್ತಿದ್ದವರಲ್ಲ, ಅವರು ನನಗೆ ಆಧಾರ ಸ್ತಂಭದಂತಿದ್ದರು. ನನಗೆ ನೆನಪಿದೆ, ನನ್ನ ಮೊದಲ ಸಂಬಳ ಬಂದಾಗ ನಾನು ಅವರಿಗೆ ಪೇಡೆ ತೆಗೆದುಕೊಂಡು ಹೋದೆ. ಸಿಹಿ ತಿಂದ ಮೇಲೆ ಅವರು ತುಂಬಾ ಖುಷಿಪಟ್ಟರು ಮತ್ತು ನನ್ನನ್ನು ತಬ್ಬಿಕೊಂಡು ವಾ ನೋಡುತ್ತಲೇ ನೀನು ದೊಡ್ಡವನಾದೆ ಎಂದರು. ಅವರ ಆ ಮಾತುಗಳು ಇಂದಿಗೂ ನನ್ನ ಕಿವಿಯಲ್ಲಿ ಗುಮಿಗುಡುತ್ತಿವೆ. ಅವರ ಆ ಒಂದು ಆಲಿಂಗನದಲ್ಲಿ ಆಶೀರ್ವಾದ ಮತ್ತು ಪ್ರೀತಿ ತುಂಬಿತ್ತು. ನಿಜಕ್ಕೂ ಅಣ್ಣನಂತಹ ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಸಿಗುವುದು ತುಂಬಾ ಕಷ್ಟ. ಅವರ ಆ ಪ್ರೀತಿಯ ನೋಟ ಮತ್ತು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಿರುವ ಸ್ವಭಾವ, ಅವರ ನೆನಪು ಬಹಳ ಕಾಡುತ್ತದೆ. ಸುನೀಲ್ ಅಣ್ಣ ಅವರಿಗೆ ಚಿಂಟು ಎಂಬ ಪುಟ್ಟಮಗನಿದ್ದ. ಅತ್ತಿಗೆ ನೀತಾ ಮನೆಯಲ್ಲೇ ಇರುತ್ತಿದ್ದರು. ಅಣ್ಣ ಸಣ್ಣ ಪಾತ್ರೆಗಳ ವ್ಯಾಪಾರ ಮಾಡುತ್ತಿದ್ದರು. ಆದರೆ ನಿಜ ಹೇಳಬೇಕೆಂದರೆ ನನಗೂ ಮತ್ತು ಚಿಂಟುಗೂ ಬಹಳ ಅನ್ಯೋನ್ಯತೆ ಇತ್ತು. ಅವನು ಎಷ್ಟು ಮುದ್ದಾಗಿದ್ದ ಮತ್ತು ತುಂಟಾಟ ಮಾಡುತ್ತಿದ್ದನೆಂದರೆ ಹೇಳುತ್ತಿರದು. ಶಾಲೆ ಬಿಟ್ಟ ಕೂಡಲೇ ನೇರವಾಗಿ ನನ್ನ ರೂಮಿಗೆ ಬರುತ್ತಿದ್ದ. ಅವನಿಗೆ ನನ್ನ ಜೊತೆ ಆಟ ಆಡಲು ತುಂಬಾ ಇಷ್ಟ. ನನಗೂ ಅವನೊಂದಿಗೆ ಸಮಯ ಕಳೆಯಲು ತುಂಬಾ ಖುಷಿಯಾಗುತ್ತಿತ್ತು. ಅವನ ಆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಮತ್ತು ಅವನ ಮುಗ್ಧತೆ ಮನಸ್ಸನ್ನು ಪ್ರಸನ್ನಗೊಳಿಸುತ್ತಿದ್ದವು. ನೀತಾ ಅತ್ತಿಗೆಗೂ ಅದರಿಂದ ಸ್ವಲ್ಪ ಸಮಯ ಸಿಗುತ್ತಿತ್ತು. ಅವರು ತಮ್ಮ ಮನೆಯ ಕೆಲಸಗಳನ್ನು ಬೇಗ ಮುಗಿಸುತ್ತಿದ್ದರು. ಅವರು ಯಾವಾಗಲೂ ನಗುತ್ತಾ ನೀವಿಬ್ಬರೂ ಅಪ್ಪ ಮಗನ ತರಹ ಇದ್ದೀರಿ ಎನ್ನುತ್ತಿದ್ದರು. ಅವರ ಆ ಮಾತುಗಳನ್ನು ಕೇಳಿ ನನಗೆ ತುಂಬಾ ಸಂತೋಷವಾಗುತ್ತಿತ್ತು. ಅವನ ತೊದಲು ಮಾತುಗಳು ಮತ್ತು ಅವನ ಆಟಗಳು ತುಂಬಾ ಚೆನ್ನಾಗಿರುತ್ತಿದ್ದವು. ಅವನ ತುಂಟಾಟಗಳನ್ನು ನೋಡಿದರೆ ಮುಖದಲ್ಲಿ ನಗುವೊಂದು ಮೂಡುತ್ತಿತ್ತು. ಅವನು ನಿಜಕ್ಕೂ ವಿಶೇಷವಾಗಿದ್ದ. ಪದೇ ಪದೇ ಅವರ ಮನೆಗೆ ಬರುತ್ತಿದ್ದರಿಂದ ನೀತಾ ಅತ್ತಿಗೆಯೊಂದಿಗೆ ಮಾತನಾಡುವುದು ಸಹಜವಾಗಿತ್ತು. ಅವರು ನೋಡಲು ನಿಜಕ್ಕೂ ತುಂಬಾ ಆಕರ್ಷಕವಾಗಿದ್ದರು. ಅವರ ಆ ನೀಲಿಕಣ್ಣುಗಳು ಮತ್ತು ಬಿಳಿಬಣ್ಣ ಯಾರನ್ನಾದರೂ ಸುಲಭವಾಗಿ ಮೋಹಿಸುವಂತಿತ್ತು. ಅವರ ಆಕರ್ಷಕ ವ್ಯಕ್ತಿತ್ವವು ತುಂಬಾ ಚೆನ್ನಾಗಿತ್ತು. ಅಣ್ಣ ಹೆಚ್ಚಿನ ಸಮಯ ಅಂಗಡಿಯಲ್ಲೇ ಇರುತ್ತಿದ್ದುದರಿಂದ ಮನೆಗೆ ಬರಲು ತಡವಾಗುತ್ತಿತ್ತು. ಅವರು ಯಾವಾಗಲೂ ನನಗೆ ರಾಜು, ನೀನು ಎದುರಿಗಿದ್ದೀಯಲ್ಲ, ನನಗೆ ಮನೆಯ ಬಗ್ಗೆ ಹೆಚ್ಚು ಚಿಂತೆಯಿಲ್ಲ, ನಿನ್ನಿಂದ ನನ್ನ ಕುಟುಂಬ ಸುರಕ್ಷಿತವಾಗಿದೆ ಎನ್ನುತ್ತಿದ್ದರು. ಅವರ ಆ ಮಾತುಗಳನ್ನು ಕೇಳಿ ನನಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು. ಒಂದು ಕಡೆ ಅವರ ಮಾತಿನಲ್ಲಿ ಅವರ ನಂಬಿಕೆ ಮತ್ತು ನನ್ನ ಬಗ್ಗೆ ಕಾಳಜಿ ಕಾಣಿಸುತ್ತಿತ್ತು. ಆದರೆ ಇನ್ನೊಂದು ಕಡೆ ನೀತಾ ಅತ್ತಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿರುವುದು ಮತ್ತು ಅಣ್ಣ ತಡವಾಗಿ ಬರುವುದು ಕೆಲವೊಮ್ಮೆ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರುತ್ತಿದ್ದವು. ಆದರೆ ನಾನು ಅವುಗಳನ್ನು ನಿರ್ಲಕ್ಷಿಸಿ ಬಿಡುತ್ತಿದ್ದೆ. ಅಣ್ಣ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದರು. ಆ ನಂಬಿಕೆಯನ್ನು ಮುರಿಯಲು ನನಗೆ ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವರ ಆ ಮಾತುಗಳು ನನ್ನ ಮನಸ್ಸಿನಲ್ಲಿ ಎಲ್ಲೋ ಮನೆ ಮಾಡಿತ್ತು. ನಾನು ಊರಿನಿಂದ ಬಂದವನಾದ್ದರಿಂದ ಅಣ್ಣ ಮತ್ತು ಅತ್ತಿಗೆ ನನಗೆ ತುಂಬಾ ಪ್ರೀತಿ ತೋರಿಸುತ್ತಿದ್ದರು. ಯಾವಾಗಲೂ ಏನಾದರೊಂದು ತಿನ್ನಲು ಕೊಡುತ್ತಿದ್ದರು. ನೀತಾ ಅತ್ತಿಗೆ ಯಾವಾಗಲೂ ನನ್ನನ್ನು ಮನೆಗೆ ಕರೆದು ಮಾತನಾಡಿಸುತ್ತಿದ್ದರು. ಏನ್ ರಾಜು, ಇವತ್ತು ಏನು ಊಟ ಮಾಡಿದಿ? ಚಹಾ ಕುಡಿತೀಯೋ ಬೇಡವೋ? ಏನಾದರೂ ಬೇಕಾ ಎಂದು ಸತತವಾಗಿ ಏನಾದರೊಂದು ಕೇಳುತ್ತಿದ್ದರು. ಅವರೊಂದಿಗೆ ಮಾತನಾಡಿದರೆ ಮನಸ್ಸು ತುಂಬಾ ಹಗುರವೆನಿಸುತ್ತಿತ್ತು. ಅವರ ಮನಸ್ಸು ತುಂಬಾ ದೊಡ್ಡದಿತ್ತು ಮತ್ತು ಅವರ ಮಾತುಗಳನ್ನು ಕೇಳಿದರೆ ತುಂಬಾ ಸಂತೋಷವಾಗುತ್ತಿತ್ತು. ನಾನು ಅವರ ಮನೆಗೆ ಹೋದಾಗಲೆಲ್ಲ ನನಗೆ ಎಂದಿಗೂ ಪರಕೀಯತೆ ಅನಿಸಲಿಲ್ಲ. ಅವರು ನನ್ನನ್ನು ಯಾವಾಗಲೂ ಅವರ ಕುಟುಂಬದ ಸದಸ್ಯನೆಂದು ಪರಿಗಣಿಸಿದರು. ಬದಲಾಗುತ್ತಿರುವ ಬಾಂಧವ್ಯ. ಈಗಂತೂ ನನಗೂ ನೀತಾ ಅತ್ತಿಗೆಗೂ ಮಾತುಕತೆ ತುಂಬಾ ಹೆಚ್ಚಾಗಿತ್ತು. ಮೊದಮೊದಲು ಯಾವಾಗಲೂ ಒಮ್ಮೆ ಮಾತನಾಡುತ್ತಿದ್ದ ನಾನು ಈಗ ಆಫೀಸಿನಿಂದ ಬಂದ ಮೇಲೆ ತಪ್ಪದೆ ಅವರ ಮನೆಗೆ ಹೋಗುತ್ತಿದ್ದೆ. ನನ್ನ ದಿನ ಅಲ್ಲಿ ಕಳೆದರೆ ಮಾತ್ರ ಪೂರ್ಣವಾದಂತೆ ಅನಿಸುತ್ತಿತ್ತು. ನಮ್ಮಿಬ್ಬರ ವಯಸ್ಸಿನಲ್ಲಿ ಹೆಚ್ಚು ವ್ಯತ್ಯಾಸವಿರಲಿಲ್ಲ ಮತ್ತು ಅದಕ್ಕಾಗಿಯೇ ನಮ್ಮ ಆಲೋಚನೆಗಳು ಹೊಂದಾಣಿಕೆಯಾಗುತ್ತಿದ್ದವು. ಅವಳು ನನಗೆ ಕಾಲೇಜಿನ ಮೋಜಿನ ವಿಷಯಗಳನ್ನು ಹೇಳುತ್ತಿದ್ದಳು ಮತ್ತು ನಾನು ನನ್ನ ಆಫೀಸಿನ ತಮಾಷೆಗಳನ್ನು ಹೇಳುತ್ತಿದ್ದೆವು. ಪರಸ್ಪರ ಹೇಳಿಕೊಂಡು ತುಂಬಾ ನಗುತ್ತಿದ್ದೆವು. ಕೆಲವೊಮ್ಮೆ ನಾವು ವರ್ಷಗಳಿಂದ ಸ್ನೇಹಿತರಂತೆ ಇದ್ದೇವೆ ಎಂದು ಅನಿಸುತ್ತಿತ್ತು. ಆಕೆಯ ಮಾತಿನಲ್ಲಿ ಒಂದು ವಿಭಿನ್ನವಾದ ಆತ್ಮೀಯತೆ ಮತ್ತು ಪ್ರೀತಿ ಇತ್ತು. ಅದು ನನ್ನನ್ನು ತುಂಬಾ ಆಕರ್ಷಿಸುತ್ತಿತ್ತು. ಆಕೆಯೊಂದಿಗೆ ಮಾತನಾಡುತ್ತಿದ್ದರೆ ಸಮಯ ಹೇಗೆ ಕಳೆಯುತ್ತಿತ್ತು ಎಂದು ತಿಳಿಯುತ್ತಿರಲಿಲ್ಲ. ಅವಳು ಮನೆಯಲ್ಲಿ ಇಲ್ಲದಿದ್ದರೆ ಏನೋ ಒಂದು ಕೊರತೆ ಇದ್ದಂತೆ ಅನಿಸುತ್ತಿತ್ತು. ಆಕೆಯ ನಗುತ್ತಿರುವ ಮುಖ ಮತ್ತು ಆಕೆಯ ಮಾತು ನಿಜಕ್ಕೂ ಆಕೆಯೊಂದಿಗಿನ ಪ್ರತಿಯೊಂದು ಕ್ಷಣವೂ ತುಂಬಾ ವಿಶೇಷವಾಗಿರುತ್ತಿತ್ತು. ಈಗ ನಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಹೆಚ್ಚಾಗಿತ್ತು.
ಅದು ನನಗೆ ಸ್ಪಷ್ಟವಾಗಿ ತಿಳಿದಿತ್ತು, ಏಕೆಂದರೆ ನೀತಾ ಅತ್ತಿಗೆ ಈಗ ನನಗೆ ತನ್ನ ವೈಯಕ್ತಿಕ ವಿಷಯಗಳನ್ನು ಹೇಳಲು ಪ್ರಾರಂಭಿಸಿದ್ದಳು. ಆಕೆಯ ಮನಸ್ಸಿನಲ್ಲಿ ಏನಿದೆ, ಆಕೆಯ ಕಷ್ಟಗಳೇನು ಎಲ್ಲವನ್ನೂ ನನ್ನೊಂದಿಗೆ ಮುಕ್ತವಾಗಿ ಹೇಳಿಕೊಳ್ಳುತ್ತಿದ್ದಳು. ಆದರೆ ನಾನು ಮಾತ್ರ ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಏನೂ ಹೇಳಲಿಲ್ಲ. ಅವಳಿಗೆ ಏನಾದರೂ ಬೇರೆ ಅನಿಸುತ್ತದೆ ಮತ್ತು ನಮ್ಮ ಸ್ನೇಹ ಮುರಿಯುತ್ತದೆ ಎಂದು ನನಗೆ ಭಯವಾಗುತ್ತಿತ್ತು. ಅದಕ್ಕೆ ನಾನು ಸುಮ್ಮನಿರಲು ಇಷ್ಟಪಟ್ಟೆ. ಆದರೆ ನಿಜ ಹೇಳಬೇಕೆಂದರೆ ನೀತಾ ಅತ್ತಿಗೆಯ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ಮೃದುವಾದ ಆಕರ್ಷಣೆ ಉಂಟಾಗಿತ್ತು. ಪ್ರತಿದಿನ ಬೇರೆ ಬೇರೆ ಬಣ್ಣದ ಸುಂದರ ಸೀರೆಗಳಲ್ಲಿ ಅವಳು ನನ್ನ ಮುಂದೆ ಬರುತ್ತಿದ್ದಳು, ಮಾತನಾಡುತ್ತಾ ಹತ್ತಿರವಾಗುತ್ತಿದ್ದಳು, ಮಾತನಾಡುತ್ತಾ ಲಘುವಾಗಿ ತಟ್ಟುತ್ತಿದ್ದಳು ಮತ್ತು ಆಕೆಯ ಕೈಸ್ಪರ್ಶ ನನಗೆ ಸಾಕು ಎನಿಸುತ್ತಿತ್ತು. ಆ ಸ್ಪರ್ಶದಿಂದ ನನ್ನ ಮನಸ್ಸಿನಲ್ಲಿ ಒಂದು ವಿಭಿನ್ನ ಭಾವನೆ ಜಾಗೃತವಾಗುತ್ತಿತ್ತು. ಅದನ್ನು ನಾನು ಎಂದಿಗೂ ಅನುಭವಿಸಿರಲಿಲ್ಲ. ಆದರೆ ನಾನು ನನ್ನನ್ನು ನಿಯಂತ್ರಿಸಿಕೊಂಡಿದ್ದೆ, ಪರಿಸ್ಥಿತಿಯ ಅರಿವಿರುವುದು ಅಗತ್ಯವಾಗಿತ್ತು. ದೀಪಾವಳಿ ಸಡಗರ. ದೀಪಾವಳಿಯ ದಿನಗಳು. ಎಲ್ಲರ ಮುಖದಲ್ಲಿ ಉತ್ಸಾಹದ ಭಾವ ಮತ್ತು ಎಲ್ಲೆಡೆ ಒಂದು ವಿಭಿನ್ನವಾದ ಸಂಭ್ರಮ ಮತ್ತು ಉತ್ಸಾಹವಿತ್ತು. ಬಣ್ಣಗಳ ಎರಚಾಟ ಮತ್ತು ದೀಪಗಳ ಬೆಳಕು. ವಾತಾವರಣವು ತುಂಬಾ ಸಂತೋಷ ಮತ್ತು ಉತ್ಸಾಹದಿಂದ ಕೂಡಿತ್ತು. ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೋಗಲು ತಯಾರಾಗುತ್ತಿದ್ದರು. ನನಗೂ ನನ್ನ ಮನೆಯವರ ನೆನಪಾಗುತ್ತಿತ್ತು. ಅದೇ ಸಮಯದಲ್ಲಿ ನಾನು ನೀತಾ ಅತ್ತಿಗೆಯ ಬಳಿ ಹೋಗಿದ್ದೆ ಮತ್ತು ಅವಳು ನನಗೆ ಸುಮ್ಮನೆ ಕೇಳಿದಳು, ರಾಜು, ದೀಪಾವಳಿಗೆ ಮನೆಗೆ ಹೋಗುತ್ತೀಯೋ ಇಲ್ಲವೋ? ಆಕೆ ಆ ಪ್ರಶ್ನೆಯಲ್ಲಿ ಒಂದು ರೀತಿಯ ಕಾಳಜಿ ಮತ್ತು ಪ್ರೀತಿ ಇತ್ತು. ಅವಳಿಗೆ ನಾನು ಮನೆಗೆ ಹೋಗುವುದು, ಬರುವುದು ನಿಜಕ್ಕೂ ಮುಖ್ಯವಾಗಿತ್ತು. ಆಕೆಯ ಆ ಪ್ರಶ್ನೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ ಮತ್ತು ಆದ್ದರಿಂದ ಕ್ಷಣಕಾಲ ನಾನು ಮೌನವಾಗಿ ಹೋದೆ. ನನಗೆ ನಿಜಕ್ಕೂ ಮನೆಗೆ ಹೋಗಲು ತುಂಬಾ ಆಸೆ ಇತ್ತು, ಆದರೆ ಕೆಲವು ಕೆಲಸಗಳಿಂದ ನಾನು ಇನ್ನೂ ನಿರ್ಧರಿಸಿರಲಿಲ್ಲ. ಆಕೆಯ ಆ ಒಂದು ಸಣ್ಣ ಪ್ರಶ್ನೆಯಿಂದ ನನ್ನ ಮನಸ್ಸಿನಲ್ಲಿ ಮನೆಯ ನೆನಪುಗಳು ತೀವ್ರವಾದವು. ಇಲ್ಲ ನೀತಾ ಅತ್ತಿಗೆ, ನಾನು ಸ್ವಲ್ಪ ದುಃಖದಿಂದ ಹೇಳಿದೆ, ಈ ಬಾರಿ ಸಾಧ್ಯವಿಲ್ಲ. ಆಫೀಸಿನಿಂದ ರಜೆ ಸಿಗುತ್ತಿಲ್ಲ, ತುಂಬಾ ಕೆಲಸವಿದೆ. ಅದಕ್ಕೆ ಹೋಗುವ ಯೋಚನೆ ಇಲ್ಲ. ನನ್ನ ಮುಖದಲ್ಲಿ ನಿರಾಸೆ ಮತ್ತು ಮನೆಯಿಂದ ದೂರವಿರುವ ಬೇಸರ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನಗೆ ನಿಜವಾಗಿಯೂ ಮನೆಯವರೊಂದಿಗೆ ದೀಪಾವಳಿ ಆಚರಿಸಲು ತುಂಬಾ ಆಸೆ ಇತ್ತು, ಆದರೆ ಕೆಲಸದ ಒತ್ತಡದಿಂದ ಎಲ್ಲವೂ ಕಷ್ಟವೆನಿಸುತ್ತಿತ್ತು. ನನ್ನ ಮುಖದಲ್ಲಿನ ಆ ಬೇಸರವನ್ನು ನೋಡಿದ ನೀತಾ ಅತ್ತಿಗೆ ತಕ್ಷಣವೇ, ಚಿಂತಿಸಬೇಡ, ನಾವಿದ್ದೇವೆ. ಈ ಬಾರಿ ನೀನು ನಮ್ಮೊಂದಿಗೆ ದೀಪಾವಳಿ ಆಚರಿಸು ಎಂದಳು. ಆಶ್ಚರ್ಯ ಮತ್ತು ಸಂತೋಷದಿಂದ ನನ್ನ ಮುಖ ಅರಳಿತು. ಆಕೆಯ ಮಾತುಗಳನ್ನು ಕೇಳಿ ನನಗೆ ತುಂಬಾ ಸಮಾಧಾನವಾಯಿತು. ಅಪರಿಚಿತ ಸ್ಥಳದಲ್ಲಿದ್ದರೂ ಯಾರೋ ಒಬ್ಬರು ನಮ್ಮ ಬಗ್ಗೆ ಅಷ್ಟು ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆಂದರೆ ಮನಸ್ಸು ತುಂಬಿ ಬರುತ್ತದೆ. ಆಕೆಯ ಆ ಒಂದು ವಾಕ್ಯ ನನ್ನ ಮನಸ್ಸಿನಲ್ಲಿದ್ದ ಮನೆಯಿಂದ ದೂರವಿರುವ ಕೊರತೆಯನ್ನು ಸ್ವಲ್ಪ ಕಡಿಮೆ ಮಾಡಿತು. ಹೊಸ ಆಶಾದಾಯಕ ಕಿರಣ ಮೂಡಿತು. ನಿಜಕ್ಕೂ ಆಕೆಯ ಮನಸ್ಸು ದೊಡ್ಡದು. ಈ ಮಧ್ಯೆ ನೀತಾ ಅತ್ತಿಗೆಯ ಮಗ ಚಿಂಟು ರಜೆಗೆಂದು ತನ್ನ ಅಜ್ಜಿಯ ಊರಿಗೆ ಹೋಗಿದ್ದನು. ಹಾಗಾಗಿ ಮನೆಯಲ್ಲಿ ನೀತಾ ಅತ್ತಿಗೆ ಮತ್ತು ಅಣ್ಣ ಇಬ್ಬರೇ ಇದ್ದರು. ದೀಪಾವಳಿಯ ಕಾರಣದಿಂದ ಅಂಗಡಿಯಲ್ಲಿ ತುಂಬಾ ಕೆಲಸ ಇದ್ದುದರಿಂದ ಅಣ್ಣ ಮನೆಗೆ ಬರಲು ತಡವಾಗುತ್ತಿತ್ತು. ಆದ್ದರಿಂದ ದೀಪಾವಳಿಯ ತಯಾರಿ ಮಾಡುವುದರಿಂದ ಹಿಡಿದು ಮನೆಯಲ್ಲಿ ಏನು ಬೇಕು ಬೇಡ ಎಂಬುದನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವರು ತಿಳಿಯದೆ ನೀತಾ ಅತ್ತಿಗೆಯ ಸಹಾಯಕ್ಕೆಂದು ನನ್ನ ಮೇಲೆ ಹಾಕಿದರು. ನಿಜ ಹೇಳಬೇಕೆಂದರೆ ನನಗೂ ಅದು ಇಷ್ಟವಾಗಲು ಪ್ರಾರಂಭಿಸಿತು. ನಾನು ಹೆಚ್ಚಾಗಿ ಅವರ ಮನೆಯಲ್ಲಿಯೇ ಇರುತ್ತಿದ್ದೆ. ನೀತಾ ಅತ್ತಿಗೆ ಮತ್ತು ನಾನು ಸೇರಿ ಎಲ್ಲಾ ತಯಾರಿ ಮಾಡುತ್ತಿದ್ದೆವು. ದೀಪದ ಮಾಲೆಗಳನ್ನು ಹಾಕುವುದು ಇರಲಿ, ಸಿಹಿ ತಿಂಡಿಗಳನ್ನು ತರುವುದು ಇರಲಿ ಅಥವಾ ಮನೆಯನ್ನು ಸ್ವಚ್ಛಗೊಳಿಸುವುದು ಇರಲಿ, ಎಲ್ಲವನ್ನೂ ನಾವಿಬ್ಬರು ಸೇರಿ ಮಾಡುತ್ತಿದ್ದೆವು. ಆ ಕೆಲಸಗಳಲ್ಲಿ ನನಗೆ ಒಂದು ರೀತಿಯ ವಿಭಿನ್ನ ಆನಂದ ಸಿಗುತ್ತಿತ್ತು. ಅದು ನನ್ನ ಸ್ವಂತ ಮನೆಯೋ, ನಾನೇ ಎಲ್ಲ ವ್ಯವಸ್ಥೆ ಮಾಡುತ್ತಿದ್ದೇನೋ ಎನಿಸುತ್ತಿತ್ತು. ನೀತಾ ಅತ್ತಿಗೆಯು ಸಂತೋಷದಿಂದ ಎಲ್ಲವನ್ನೂ ಮಾಡುತ್ತಿದ್ದಳು ಮತ್ತು ಆಕೆಯ ಮುಖದಲ್ಲಿನ ಸಂತೋಷವನ್ನು ನೋಡಿ ನನಗೂ ತುಂಬಾ ಸಮಾಧಾನವಾಗುತ್ತಿತ್ತು. ಅಣ್ಣ ಇಲ್ಲದ ಸಮಯದಲ್ಲಿ ನಾವಿಬ್ಬರು ಸೇರಿ ಮನೆಯ ದೀಪಾವಳಿ ತಯಾರಿಯನ್ನು ಮಾಡುತ್ತಿದ್ದೆವು. ನಾಳೆ ದೀಪಾವಳಿಯ ಮುಖ್ಯ ದಿನ. ಮುಖದಲ್ಲಿ ಕುತೂಹಲ ಮತ್ತು ಸಂತೋಷದ ಮಿಶ್ರಣವಿತ್ತು. ಬೆಳಿಗ್ಗೆ ಬೇಗ ಎದ್ದು ಸುಗಂಧಭರಿತ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಆ ದಿನ ಚಿಕ್ಕಂದಿನಲ್ಲಿ ಇದಕ್ಕಾಗಿ ಎಷ್ಟು ಉತ್ಸಾಹ ಇರುತ್ತಿತ್ತು. ಹೊಸ ಬಟ್ಟೆ, ಸಿಹಿ ತಿಂಡಿಗಳ ವಾಸನೆ ಎಲ್ಲವೂ ತುಂಬಾ ವಿಶೇಷವಾಗಿರುತ್ತಿತ್ತು. ಆದರೆ ಈ ದೀಪಾವಳಿಗೆ ನಾನು ಊರಿಗೆ ಹೋಗಿರಲಿಲ್ಲ, ಹಾಗಾಗಿ ನನಗೆ ಎಲ್ಲವೂ ವಿಭಿನ್ನವಾಗಿತ್ತು. ನಾನು ಸ್ವಲ್ಪ ಬೇಸರಗೊಂಡಿದ್ದೆ. ಸಂಜೆ ನೀತಾ ಅತ್ತಿಗೆ ನನಗೆ, ರಾಜು, ನೀನು ಊರಿಗೆ ಹೋಗುವುದಿಲ್ಲ ತಾನೇ? ಹಾಗಾದರೆ ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ಬೇಗ ನನ್ನ ಮನೆಗೆ ಬಾ ಎಂದಳು. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು, ಆದರೆ ತಕ್ಷಣವೇ ಒಪ್ಪಿಕೊಂಡೆ. ದೀಪಾವಳಿಯ ಏನಾದರೂ ತಯಾರಿ ಬಾಕಿ ಇರಬಹುದು ಅಥವಾ ಅಣ್ಣನಿಗೆ ಸಹಾಯ ಮಾಡಲು ಯಾರೂ ಇಲ್ಲದಿರಬಹುದು, ಅದಕ್ಕಾಗಿ ಕರೆದಿರಬಹುದು ಎಂದು ನಾನು ಅಂದುಕೊಂಡೆ. ಬಹುಶಃ ಅವಳಿಗೆ ಏನಾದರೂ ಸಹಾಯ ಬೇಕಿರಬಹುದು, ಸಿಹಿ ತಿಂಡಿಗಳನ್ನು ಮಾಡಬೇಕಿರಬಹುದು ಅಥವಾ ಇನ್ನೇನೋ.
ನನ್ನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರುತ್ತಿದ್ದವು. ಆದರೆ ಆಕೆಯ ಮಾತಿನಲ್ಲಿ ಒಂದು ರೀತಿಯ ಕುತೂಹಲ ಮತ್ತು ಪ್ರೀತಿ ಇತ್ತು. ಅದರಿಂದಾಗಿ ನನಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ರಾತ್ರಿ ಮಲಗುವವರೆಗೂ ಆಕೆ ಮಾತನಾಡಿದ ಮಾತುಗಳೇ ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು. ಬೆಳಗ್ಗೆ ಏಕೆ ಕರೆದಿರಬಹುದು ಎಂಬ ಪ್ರಶ್ನೆ ನನ್ನನ್ನು ಪದೇ ಪದೇ ಕಾಡುತ್ತಿತ್ತು. ಕುತೂಹಲ ಮತ್ತು ಸ್ವಲ್ಪ ಭಯ ನನ್ನ ಮುಖದಲ್ಲಿ ಕಾಣಿಸುತ್ತಿತ್ತು. ಏನೋ ವಿಶೇಷವಾಗಿರಬೇಕು, ಇಲ್ಲದಿದ್ದರೆ ಆಕೆ ನನ್ನನ್ನು ಬೆಳಿಗ್ಗೆ ಏಕೆ ಕರೆಯುತ್ತಿದ್ದಳು? ನಾಳೆ ಏನಾಗುತ್ತದೆಯೋ ಎಂಬ ಆತಂಕ ನನಗೆ ಸ್ವಲ್ಪವಿತ್ತು. ಆದರೆ ಒಂದು ರೀತಿಯ ಸೆಳೆತ ಮತ್ತು ಕುತೂಹಲ ನನ್ನ ಮನಸ್ಸಿನಲ್ಲಿ ತುಂಬಿ ತುಳುಕುತ್ತಿತ್ತು. ದೀಪಾವಳಿಯ ಆ ಮಂಗಳಕರ ವಾತಾವರಣದಲ್ಲಿ ಏನು ಹೊಸತು ನಡೆಯಲಿದೆಯೋ ಎಂಬ ಒಂದು ಅನಾಮಿಕ ಸೆಳೆತ ನನ್ನ ಮನಸ್ಸಿನಲ್ಲಿ ನಿರ್ಮಾಣವಾಗಿತ್ತು. ನಾನು ಮಾರನೇ ದಿನ ಬೆಳಿಗ್ಗೆ ಬೇಗನೆ ಆಕೆಯ ಮನೆಗೆ ತಲುಪಿದೆ. ನಾನು ಆಶ್ಚರ್ಯದಿಂದ ಸುತ್ತಲೂ ನೋಡಿದೆ. ಅಣ್ಣ ಎಂದಿನಂತೆ ಅಂಗಡಿಗೆ ಹೋಗಲು ಹೊರಟಿದ್ದರು. ಮನೆಯಲ್ಲಿ ನೀತ ಅತ್ತಿಗೆ ಒಬ್ಬಳೇ ಇದ್ದಳು. ಆಕೆ ತಾನೇ ಸ್ನಾನ ಮಾಡಿ ಗುಲಾಬಿ ಬಣ್ಣದ ಸೀರೆಯನ್ನು, ಆ ರೂಪದಲ್ಲಿ ಆಕೆ ನಿಜಕ್ಕೂ ಸುಂದರವಾಗಿ ಕಾಣುತ್ತಿದ್ದಳು. ಆ ಗುಲಾಬಿ ಸೀರೆಯು ಆಕೆಯ ಬಿಳಿಯ ಬಣ್ಣವನ್ನು ಮತ್ತಷ್ಟು ಅಂದವಾಗಿ ಕಾಣುವಂತೆ ಮಾಡಿತ್ತು. ಗುಲಾಬಿ ಬಣ್ಣದ ತೋಳಿಲ್ಲದ ರವಿಕೆಯಲ್ಲಿ ಆಕೆಯ ಸೌಂದರ್ಯ ಉಕ್ಕಿ ಹರಿಯುವಂತಿತ್ತು. ನಾನು ದೊಡ್ಡ ಕಣ್ಣುಗಳಿಂದ ಆಕೆಯನ್ನೇ ನೋಡುತ್ತಿದ್ದೆ. ಆಕೆ ನನಗೆ ಅಪ್ಸರೆಯಂತೆ ಕಾಣುತ್ತಿದ್ದಳು. ಆಕೆಯ ಮುಖದ ತೇಜಸ್ಸು ಮತ್ತು ತುಟಿಗಳ ಮೇಲಿನ ತಿಳಿನಗು ನನ್ನ ಹೃದಯದ ಬಡಿತವನ್ನು ಹೆಚ್ಚಿಸಿತು. ಆ ಕ್ಷಣದಲ್ಲಿ ನನ್ನ ಕಣ್ಣುಗಳಿಗೆ ಆಕೆಯ ಹೊರತು ಬೇರೇನೂ ಕಾಣಿಸುತ್ತಿರಲಿಲ್ಲ. ನಾನು ಆಕೆಯ ಸೌಂದರ್ಯದಲ್ಲಿ ಸಂಪೂರ್ಣವಾಗಿ ಮರೆತು ಹೋಗಿದ್ದೆ. ನಿಜಕ್ಕೂ ಆ ರೂಪದಲ್ಲಿ ಅವಳನ್ನು ನೋಡುವುದು ಒಂದು ಮರೆಯಲಾಗದ ಅನುಭವವಾಗಿತ್ತು. ರಾಜು, ನಾನು ನಿನ್ನನ್ನು ಎಬ್ಬಿಸುತ್ತೇನೆ, ನಾವೇ ನಿನಗೆ ಮನೆಯವರು ಎಂದು ಅವಳು ನಿಧಾನವಾಗಿ ಹೇಳಿದಳು. ನಾನು ಆಶ್ಚರ್ಯದಿಂದ ಮತ್ತು ಸ್ವಲ್ಪ ತಳಮಳದಿಂದ ಅವಳ ಕಡೆ ನೋಡಿದೆ. ಆ ಮಾತುಗಳಿಂದ ನಾನು ಬೆಚ್ಚಿಬಿದ್ದೆ. ಇದು ಏನು ನಡೆಯುತ್ತಿದೆ ಎಂದು ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತು. ಅವಳು ನನಗೆ ಶರ್ಟ್ ತೆಗೆದು ಕೂರಲು ಹೇಳಿದಳು. ನಾನು ಏನನ್ನೂ ಮಾತನಾಡದೆ ನನ್ನ ಶರ್ಟ್ ತೆಗೆದು ನೆಲದ ಮೇಲೆ ಕುಳಿತೆ. ನಾನು ಶರ್ಟ್ ಪ್ಯಾಂಟ್ ಹಾಕಿಕೊಂಡಿದ್ದೆ. ಅವಳು ಒಂದು ಬಟ್ಟಲಿನಲ್ಲಿ ಎಣ್ಣೆ ತೆಗೆದುಕೊಂಡು ತನ್ನ ಮೃದುವಾದ ಕೈಗಳಿಂದ ನನ್ನ ಎದೆಯ ಮೇಲೆ ಮೊದಲ ಎಣ್ಣೆಯ ಸ್ಪರ್ಶ ಮಾಡಿದಳು. ನಾನು ಕಣ್ಣು ಮುಚ್ಚಿಕೊಂಡೆ. ಒಂದು ಸುಖದ ವಿಚಿತ್ರ ಭಾವನೆ ನನ್ನ ಮುಖದಲ್ಲಿ ಮೂಡಿತು. ಆ ಸ್ಪರ್ಶದಿಂದ ನನ್ನ ಮನಸ್ಸಿನಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಕ್ಷಣಮಾತ್ರದಲ್ಲಿ ನನ್ನ ದೇಹದಲ್ಲಿ ವಿದ್ಯುತ್ ಸಂಚಲನ ಉಂಟಾದಂತೆ ಆಯಿತು. ಅವಳ ಕೈ ನನ್ನ ಎದೆಯ ಮೇಲೆ ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿತು. ನಿನ್ನ ಎದೆ ಎಷ್ಟು ತುಂಬಿದೆ ರಾಜು ಎಂದು ಅವಳು ನಿಧಾನವಾಗಿ ಹೇಳಿದಳು. ಅವಳ ಆ ಮಾತುಗಳು ಮತ್ತು ಸ್ಪರ್ಶದಿಂದ ನನ್ನ ಮನಸ್ಸಿನಲ್ಲಿ ಒಂದು ವಿಭಿನ್ನ ರೀತಿಯ ಪ್ರಚೋದನೆ ಮತ್ತು ಕಾತುರ ಉಂಟಾಯಿತು. ನನಗೆ ನನ್ನ ಮೇಲೆ ನಿಯಂತ್ರಣ ತಪ್ಪಿ ಹೋಗುತ್ತಿದೆ ಏನೋ ಎಂದು ಅನಿಸಿತು. ನಾನು ತುಟಿ ಕಚ್ಚಿಕೊಂಡು ಒಳಗೊಳಗೆ ಏನನ್ನೂ ಯೋಚಿಸುತ್ತಿದ್ದೆ. ನಿಧಾನವಾಗಿ ಅವಳು ನನ್ನ ದೇಹದ ಪೂರ್ತಿ ಎಣ್ಣೆ ಹಚ್ಚಲು ಪ್ರಾರಂಭಿಸಿದಳು. ನನ್ನ ಕಾಲುಗಳ ಮೇಲೆ ಅವಳ ಮೃದುವಾದ ಕೈಗಳು ಚಲಿಸುವಾಗ ಒಂದು ವಿಭಿನ್ನ ರೀತಿಯ ಕಿರಿಕಿರಿ ಮತ್ತು ಆಹ್ಲಾದಕರ ಅನುಭವ ಉಂಟಾಯಿತು. ನಂತರ ಸ್ವಲ್ಪ ಮುಜುಗರವಾದಂತಾಯಿತು. ನನ್ನ ಪ್ಯಾಂಟ್ ಮೇಲೆ ಎಣ್ಣೆ ಚೆಲ್ಲಿತು. ಅವಳು ನನ್ನನ್ನು ಪ್ಯಾಂಟ್ ತೆಗೆದು ಕೂರಲು ಹೇಳಿದಳು. ಆ ಕ್ಷಣದಲ್ಲಿ ನಾನು ಸಂಪೂರ್ಣವಾಗಿ ಮರೆತು ಹೋಗಿದ್ದೆ. ಅವಳು ನನ್ನ ತೊಡೆಗಳ ಮೇಲೆ ಎಣ್ಣೆ ಹಚ್ಚಲು ಪ್ರಾರಂಭಿಸಿದಳು. ಅವಳ ಕೈಗಳ ಆ ಸ್ಪರ್ಶದಿಂದ ನನ್ನ ಉಸಿರಾಟ ವೇಗವಾಯಿತು. ನನ್ನ ದೃಷ್ಟಿ ಅವಳ ಮುಖದ ಮೇಲೆ ಹೋಯಿತು. ಅವಳ ಕಣ್ಣುಗಳಲ್ಲಿ ಒಂದು ವಿಭಿನ್ನ ಹೊಳಪು ಕಾಣುತ್ತಿತ್ತು. ಅವಳು ಏನನ್ನು ಯೋಚಿಸುತ್ತಿದ್ದಳು. ಅವಳು ನನ್ನನ್ನು ನಿಲ್ಲಲು ಹೇಳಿದಳು. ನನ್ನ ತುಟಿಗಳು ನಡುಗುತ್ತಿದ್ದವು. ನನ್ನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರುತ್ತಿದ್ದವು. ಭಯ, ಕುತೂಹಲ ಮತ್ತು ಒಂದು ವಿಚಿತ್ರ ಬಯಕೆ. ಏನಾಗುತ್ತದೆಯೋ ಎಂಬ ಆಲೋಚನೆಯಿಂದ ನನ್ನ ದೇಹ ನಡುಗುತ್ತಿತ್ತು. ನನಗೆ ಏನೂ ತಿಳಿಯುತ್ತಿರಲಿಲ್ಲ. ನಾನು ಸಂಪೂರ್ಣವಾಗಿ ಅವಳ ಮುಂದೆ ಅಸಹಾಯಕನಾಗಿ ನಿಂತಿದ್ದೆ. ನಂತರ ನಾನು ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ ಮತ್ತು ಅವಳ ತುಟಿಗಳಿಗೆ ಮುತ್ತಿಟ್ಟೆ. ಅವಳು ಕಣ್ಣು ಮುಚ್ಚಿಕೊಂಡು ಆ ಸ್ಪರ್ಶವನ್ನು ಅನುಭವಿಸಲು ಪ್ರಾರಂಭಿಸಿದಳು. ಆ ಅಪ್ಪುಗೆ ಮತ್ತು ಆ ಮುತ್ತು. ನಾವು ಇಬ್ಬರೂ ಒಂದು ವಿಭಿನ್ನ ಜಗತ್ತಿಗೆ ತಲುಪಿದಂತೆ ಭಾಸವಾಯಿತು. ನಾನು ಅವಳನ್ನು ಹಾಗೆಯೇ ಹಿಂದಕ್ಕೆ ತಳ್ಳಿ ಗೋಡೆಯ ಬಳಿಗೆ ಕರೆದುಕೊಂಡು ಹೋದೆ ಮತ್ತು ಮತ್ತಷ್ಟು ಬಲವಾಗಿ ಅವಳಿಗೆ ಮುತ್ತಿಡುತ್ತಾ ಇದ್ದೆ. ನಾನು ಅವಳನ್ನು ನಿಧಾನವಾದ ಧ್ವನಿಯಲ್ಲಿ ಬೆಡ್ರೂಮ್ಗೆ ಹೋಗೋಣವೇ ಎಂದು ಕೇಳಿದೆ. ಅವಳು ಕೇವಲ ಹೌದು ಎಂದಳು. ಆ ಕ್ಷಣದಲ್ಲಿ ನಾನು ಹಿಂದಿನ ಮುಂದಿನ ಯಾವ ಆಲೋಚನೆ ಮಾಡಲಿಲ್ಲ. ತಕ್ಷಣ ಅವಳನ್ನು ನನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬೆಡ್ರೂಮ್ಗೆ ಕರೆದುಕೊಂಡು ಹೋದೆ. ಅವಳ ಮುಖದಲ್ಲಿ ಪ್ರೀತಿಯ ಮಿಶ್ರಣವಿತ್ತು. ಆ ಕ್ಷಣದಲ್ಲಿ ನಾವು ಇಬ್ಬರು ಕೇವಲ ಒಬ್ಬರಿಗೊಬ್ಬರು ಮಾತ್ರ ಆಗಿದ್ದೆವು, ಜಗತ್ತನ್ನು ಮರೆತಿದ್ದೆವು. ನಾನು ಕೂಡ ಈಗ ಹೆಚ್ಚು ಕಾತುರನಾಗಿದ್ದೆ. ನನ್ನ ಉಸಿರಾಟ ಹೆಚ್ಚಾಯಿತು. ಈಗ ಮನಸ್ಸಿನಲ್ಲಿ ಇನ್ನಷ್ಟು ವೇಗ ಮತ್ತು ತೀವ್ರತೆ ಇತ್ತು. ನಾನು ನನ್ನ ವೇಗವನ್ನು ಇನ್ನಷ್ಟು ಹೆಚ್ಚಿಸಿ ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಡುತ್ತಾ ಇದ್ದೆ. ತುಟಿಗಳ ಮೇಲೆ ಮತ್ತು ಕುತ್ತಿಗೆಯ ಮೇಲೆ ಕೈ ಆಡಿಸುತ್ತಿದ್ದೆ.
ಅವಳು ಕೂಡ ನನ್ನ ಜೊತೆ ಚೇಷ್ಟೆಗಳನ್ನು ಮಾಡುತ್ತಿದ್ದಳು. ನೋಡುತ್ತಿದ್ದಂತೆ ನಾವು ಆ ಪರಮೋಚ್ಚ ಆನಂದದ ಕ್ಷಣಕ್ಕೆ ಯಾವಾಗ ತಲುಪಿದೆವು ಎಂದು ನಮಗೆ ಇಬ್ಬರಿಗೂ ತಿಳಿಯಲಿಲ್ಲ. ಆ ತೃಪ್ತಿಯ ಭಾವ ಮತ್ತು ಆ ಕ್ಷಣ ನಮಗೆ ಇಬ್ಬರಿಗೂ ಬೆಲೆ ಕಟ್ಟಲಾಗದಾಗಿತ್ತು. ಆ ಕ್ಷಣದಲ್ಲಿ ನಮ್ಮ ಬಾಯಿಂದ ಹೊರಟ ಆ ಮಾದಕ ಶಬ್ದಗಳು ನಮ್ಮ ರೂಮನ್ನು ನಮ್ಮ ಧ್ವನಿಗಳಿಂದ ಗಿಜಿಗುಡುವಂತೆ ಮಾಡಿತ್ತು. ಎಲ್ಲೆಡೆ ಒಂದು ಮೋಹಕ ವಾತಾವರಣ ಸೃಷ್ಟಿಯಾಗಿತ್ತು. ಆ ಅನುಭವ ನಿಜಕ್ಕೂ ಅವರ್ಣನೀಯವಾಗಿತ್ತು. ನಿಜ ಹೇಳಬೇಕೆಂದರೆ ಏನು ನಡೆಯಿತು ಅದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿತ್ತು. ಇಂತಹದ್ದು ಏನಾದರೂ ಆಗುತ್ತೆ ಎಂದು ನಾವು ಇಬ್ಬರು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಆದರೆ ಅದು ಏನೇ ಆದರೂ ಅದು ನಮಗೆ ಇಬ್ಬರಿಗೂ ತುಂಬಾ ಸಂತೋಷವನ್ನು ನೀಡಿತು. ಆ ದೀಪಾವಳಿ ನಿಜಕ್ಕೂ ತುಂಬಾ ವಿಶೇಷವಾಗಿತ್ತು. ಅದು ನಮಗೆ ದೀಪಾವಳಿಯ ಅತಿ ದೊಡ್ಡ ಮತ್ತು ಅಮೂಲ್ಯವಾದ ಕೊಡುಗೆಯಾಗಿತ್ತು. ಆ ನೆನಪು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿದೆ. ಸ್ನೇಹಿತರೆ, ಇಂದಿನ ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಲು ಮರೆಯಬೇಡಿ. ನೀವು ನನ್ನ ಚಾನೆಲ್ನಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನ್ನ ಹೊಸ ಕಥೆಗಳು ಮತ್ತು ವಿಡಿಯೋಗಳು ನಿಮಗೆ ಸಿಗುತ್ತವೆ. ಹಾಗಾದರೆ ಬೇಗನೆ ಸಿಗೋಣ ಅಂತಹ ಒಂದು ಹೊಸ ಮತ್ತು ರೋಮಾಂಚಕ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.